ಅಕ್ಕ ಬಂದಿದ್ದಾಳೆ ಕನಸಲ್ಲಿ ಬಂದಾಗೆ. ಅಕ್ಕನ ಹತ್ರ ತಿಂಡಿ ತರಲಿಕ್ಕೆ ಅಂತ ಹೇಳಿಲ್ಲ, ಆದರೂ ಕೂಡ ಸುಮಾರು ತಿಂಡಿ ತಗೊಂಡು ಬಂದಿದ್ದಾಳೆ ನನಗೆ. ಮತ್ತು ಅಂದರೆ ನಮ್ಮ ಮನೇಲಿ ಮುಂಚೆ ಒಂದು ಕೈ ಕಾಲೆಲ್ಲ ನಡುಕ್ತಾ ಉಂಟು. ಈಗ ಸಹ ಹೇಗೋ ಒಂದು ನಿಂತಲು, ಇಲ್ಲಾದರೆ ಅದು. ಹಾಯ್ ಅಕ್ಕ, ನಿನ್ನ ಸ್ಮೈಲ್ ತುಂಬ ಚಂದ ಅಂತೆ. ಯಾರೋ ಹೇಳಿದ್ದಾರೆ ಅವತ್ತೊಮ್ಮೆ. ಅಕ್ಕ ಆಯ್ತು, ಅವರಿಗೋಸ್ಕರ ಮತ್ತೊಂದು ಸ್ಮೈಲ್ ತೋರಿಸು ಸ್ಮೈಲ್. ಅಕ್ಕ ಬಂದಿದ್ದಾಳೆ ಕನಸಲ್ಲಿ ಬಂದಾಗೆ ಆಗಿದೆ. ಇವತ್ತು ಬಂದು ನಾಳೆ ರಿಟರ್ನ್ ಆಗ್ತಿದ್ದಾಳೆ. ಹೋಗ್ಲಿಕ್ಕೆ ಅಪ್ಪನಿಗೆ ಅಂತೇಳಿ ಚಿಪ್ಸ್ ರೆಡಿ ಮಾಡಿ ಕೊಂಡೋಗ್ತಾ ಇದ್ದಾಳೆ. ಮನೆಯಲ್ಲಿ ಹೇಗುಂಟಲ್ಲ, ನಾನು ಲಾಸ್ಟ್ ಮೂಮೆಂಟಲ್ಲಿ ಈಗ ಬಂದು ಬ್ಲಾಗ್ ಮಾಡ್ತಾ ಇದ್ದೇನೆ. ಅಕ್ಕನ ಹತ್ರ ತಿಂಡಿ ತರಲಿಕ್ಕೆ ಅಂತ ಹೇಳಿಲ್ಲ, ಆದರೂ ಕೂಡ ಸುಮಾರು ತಿಂಡಿ ತಗೊಂಡು ಬಂದಿದ್ದಾಳೆ ನನಗೆ. ಮತ್ತು ಸ್ಪೆಷಲಿ ತರಕಾರಿ ಬೀಜ ತಗೊಂಡು ಬಂದಿದ್ದಾಳೆ ಆಯಿತಾ. ಅದು ಅಲ್ಲಿ ಹೊರಗಡೆ ಉಂಟು. ಇದು ನಮಗೆ ಪಾಪ್ಕಾರ್ನ್ ಮಾಡಲಿಕ್ಕೆ ಅಂತೇಳಿ ತಗೊಂಡು ಬಂದದ್ದು. ಮತ್ತೆಂತ ಅಂತ ಹೇಳಿದರೆ ಇದರಲ್ಲಿ ಸೀಡ್ ಕೂಡ ಹಾಕ್ಬೋದಂತೆ. ಹೇಗಾಗ್ತದೆ ಅಂತ ನೋಡಬೇಕು. ಒಂದು 2 ಇದು ಬೀಜ ಹಾಕಿ ಆಗ್ತದಾ ಅಂತ ನಮಗೆ ಮನೆಯಲ್ಲಿ ಮಾಡಲಿಕ್ಕೆ. ಮತ್ತು ಇದು ನನಗೆ ಅಂತ ಲಡ್ಡು ಇಟ್ಕೊಂಡು ಬಂದು, ಲಡ್ಡು ಅವಳು ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದು, ಬೇಸನ್ ಲಡ್ಡು. ಇದು ಗುಲಾಬ್ ಜಾಮೂನ್ ಮಾಡಲಿಕ್ಕೆ ದೀಪಾವಳಿಗೆ ಅಂತ. ಮತ್ತು ಇನ್ನು ಕೆಲವೆಲ್ಲ ತಗೊಂಡು ಬಂದಿದ್ದಾಳೆ ನನಗೆ. ಡ್ರೆಸ್ ಎಲ್ಲ ತಗೊಂಡು ಬಂದಿದ್ದಾಳೆ ಅಕ್ಕ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕಾನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮುಂಚಿನ ಕ್ಲಿಪ್ಪಿಂಗಲ್ಲಿ ನೀವು ನೋಡಿದರೆ ನನ್ನ ದೊಡ್ಡಕ್ಕ ಬಂದಿದ್ದರು. ಅವರು ಒಂದು ದಿವಸಕ್ಕೆ ಬಂದದ್ದಾಯಿತಾ. ಅಂದರೆ ನಮ್ಮ ಕುಟುಂಬದಲ್ಲಿ ಒಬ್ಬರು ಹಿರಿಯರು ಮೊನ್ನೆ ತೀರಿ ಹೋಗಿ ನಿನ್ನೆ ಅವರದ್ದು ಕಾರ್ಯಗಳೆಲ್ಲ ಇತ್ತು. ಹಾಗೆ ಅಪ್ಪ, ಗಣಿ ಮತ್ತು ಅಕ್ಕ, ಅಚ್ಚಕ್ಕ, ಪುಚ್ಚಕ್ಕ ಎಲ್ಲರ ಸಲ ಹೋಗಿದ್ದರು. ಹಾಗೆ ಅಲ್ಲಿಂದ ಆ ಕಾರ್ಯಕ್ಕೆ ಅಂತ ಹೇಳಿ ಬಂದದ್ದು. ಒಂದು ದಿವಸಕ್ಕೆ ಬಂದು ಇಲ್ಲಿ ನಿಂತು ಇಲ್ಲಿಂದ ಮನೆ ದಿವಸ ಅಲ್ಲಿ ಹೋಗಿ ಇವತ್ತಲ್ಲಿ ತಲುಪ ಆಗಿರ್ಬೋದು. ನನ್ನ ವೀಡಿಯೋ ಬರೋಕ್ಕಿಂತ ಮುಂಚೆ ಅಕ್ಕ ಅವರ ಮಹಾರಾಷ್ಟ್ರಕ್ಕೆ ತಲುಪಿ ಆಗಿರ್ಬೋದು. ಹಾಗೆ ಯಾವಾಗಲೂ ಅಕ್ಕ ಒಂದು 10 ದಿವಸಕ್ಕೆ 15 ದಿವಸಕ್ಕೆ ಹೀಗೆ ಬರೋದು. ನನಗೆ ಕನಸಲ್ಲಿ ಬಂದು ಹೋದಾಗೆ ಆಗಿದೆ. ಹಾಗೆ ಬರುವಾಗೆಲ್ಲ ಎಂತ ಬೇಕು ಅಂತ ಕೇಳಿದ್ಲು. ನಾನೆಂತ ಬೇಡ ಅಂದರೆ ಅವಳು ಅಲ್ಲಿ ಅಷ್ಟು ದೂರದಿಂದ ಬರೋದೇ ಒಂದು ಕಷ್ಟದಲ್ಲಿ, ಇನ್ನೂ ನೇನ ತಗೊಂಡು ಬರೋದು, ಲಗೇಜ್ ಎಲ್ಲ ಇಟ್ಕೊಂಡು ಬರ್ಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಎಂತ ಬೇಡ ಅಂತ ಹೇಳಿದ್ದೆ. ಒಂದು ವೇಳೆ ಅಪ್ಪು ಬರೋದಿದ್ದರೆ ಅವನೊಟ್ಟಿಗೆ ಇಟ್ಕೊಳ್ಳಿಕ್ಕೆ ಅವರೊಟ್ಟಿಗೆ ಇಟ್ಕೊಳ್ಳಿಕ್ಕೆ ಜನ ಇರ್ತಾರಲ್ಲ, ಹಾಗಾಗಿ ಎಂತ ಬೇಡ ಅಂತ ಹೇಳಿದ್ದೆ. ಹಾಗೆ ಕೆಲವು ತಿಂಡಿ ಅದು ಇದು ಎಲ್ಲ ಇಟ್ಕೊಂಡು ಬಂದಿದ್ದಾಳೆ ನನಗೆ ಅಂತ. ಅದಲ್ಲದೆ ಸ್ಪೆಷಲಿ ತರಕಾರಿ ಬೀಜ ತಗೊಂಡು ಬಂದಿದ್ದಾರೆ. ಅಲ್ಲಿದು ಯಾವುದೆಲ್ಲ ಆಗ್ತದೆ ಅದನ್ನೆಲ್ಲ ತಗೊಂಡು ಬಂದಿದ್ದಾರೆ. ಅದು ಯಾವುದೆಲ್ಲ ಆಗ್ತದೆ ನಮ್ಮ ಮನೇಲಿ ಅಂತ ಇನ್ನೂ ನೋಡಬೇಕಷ್ಟೇ. ಹಾಗೆ ಇವತ್ತು ಬೆಳಗ್ಗೆದ ಕೆಲಸ ಎಲ್ಲ ಆಯಿತು. ದನಗಳನ್ನು ಇನ್ನೂ ಕರ್ಕೊಂಡು ಹೋಗಬೇಕು, ಕುಡಿಲಿಕ್ಕೊಂದು ಕೊಟ್ಟು. ಗಣಿ ಈಗ ಅಷ್ಟೇ ತಿಂಡಿ ತಿಂದು ಆಫೀಸ್ಗೆ ಹೋಗಿ ಆಯಿತು. ದನಗಳನ್ನು ಬಿಟ್ಟು ಬಂದೆ. ಇವತ್ತು ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಕರ್ಕೊಂಡು ಹೋಗೋದ್ರಲ್ಲಿ ಏನು ತೊಂದರೆ ಇರಲಿಲ್ಲ. ಇದು ಚಿಕ್ಕವಳಿದ್ದಾಳಲ್ಲ, ಅವಳು ಓಡುದು. ನಾನು ಹಿಡಿದು ಕಟ್ಟಿ ಹಾಕಿದರೂ ನಿಲ್ತಿರಲಿಲ್ಲ ಆಯಿತಾ. ಅಮ್ಮ ನಾನು ಕಟ್ಟಿ ಹಾಕಿದ್ದೆ, ಮಗಳು ಓಡೋದು ನೋಡಿ ಅಮ್ಮ ಸಹ ಓಡಿದ್ದು. ಅಮ್ಮ ಪಲ್ಟಿ ಹೊಡೆದು ಅವಳನ್ನು ನಿಲ್ಲಿಸುವಷ್ಟರಲ್ಲಿ ನನಗೆ ಮನೆ ಬಂದು ಕೈ ಕಾಲೆಲ್ಲ ನಡುಕ್ತಾ ಉಂಟು. ಈಗ ಸಹ ಹೇಗೋ ಒಂದು ನಿಂತಲು, ಇಲ್ಲಾದರೆ ಅದು ಇಲ್ಲಿ ಬಳ್ಳಿ ಟೈಟಾಗಿ ಏನಾಗ್ತಿತ್ತು ಇವತ್ತು ಸಿಚುವೇಶನ್ ಅಂತ ಗೊತ್ತಿಲ್ಲ. ನಾನು ಯಾರಾದರೂ ಹೆಲ್ಪ್ ಕೇಳಲಿಕ್ಕೂ ಸಹ ಆಗ್ತಿರ್ಲಿಲ್ಲ. ಯಾಕಂದರೆ ಅಲ್ಲಿಂದ ಅಪ್ಪ ನನ್ನ ಕರೆದ್ರು ಅವ್ರಿಗೆ ಕೇಳೋದಿಲ್ಲ, ಯಾರದ್ದು ಹೆಲ್ಪ್ ಸಹ ಆಗಲಿಲ್ಲ ನನಗೆ. ಅಂದರೆ ಹೇಗೋ ನಿಲ್ಲಿಸಿ ಬಂದೆ ಅಂತ ಅವಳನ್ನು. ಅಂದರೆ ಅಂಥ ದೇವರ ಪುಣ್ಯಕ್ಕೆ ಏನು ಸಹ ಆಗಲಿಲ್ಲ. ಹಾಗೆ ಈಗ ಇಬ್ಬರನ್ನು ಸಹ ಕಟ್ಟಿ ಹಾಕಿ ಬಂದೆ. ಅಂದರೆ ಒಬ್ಬೊಬ್ಬಳೇ ಮಾಡ್ಕೊಳ್ಳುವಾಗ ಉಂಟಲ್ಲ, ಒಮ್ಮೆ ನೋಡಿ ಬಂದಾಗ ಆಗ್ತದೆ, ಮೇಲೆ ಹೋಗಿ ಕೆಳಗೆ ಬಂದಾಗ ಆಗ್ತದೆ. ಹಾಗೆ ಇನ್ನೊಮ್ಮೆ ಅಪ್ಪ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ನನಗೆ. ಅವರಿಗೆ ಒಮ್ಮೆ ಬ್ಯಾಂಕಿಗೆ ಹೋಗ್ಲಿಕ್ಕೆ ಉಂಟಂತೆ. ಹಾಗೆ ಹೋಗಿ ಅವರನ್ನು ಒಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರಬೇಕು. ನಾನು ಸುಮಾರು ದಿವಸ ಆಯಿತು ಸ್ಕೂಟಿ ಬಿಡೋದೆ. ಅದು ಸಹ ರೋಡೆಲ್ಲ ತುಂಬ ಹಾಳಾಗಿ ಹೋಗಿದೆ. ಹೋಗೋದು ಅಂತ ಹೇಳಿದ್ರೇ ನನಗೆ ಕಷ್ಟ ರೋಡಲ್ಲಿ. ಅದು ಸಹ ಡಬಲ್ ರೈಡಿಂಗ್ ಹೇಳಿದರೆ ಕಷ್ಟ. ಅದಕ್ಕೆ ಈ ಹತ್ತಲಿಕ್ಕಿರುವ ಪ್ಲೇಸೆಲ್ಲ ಉಂಟಲ್ಲ, ಅಲ್ಲಿ ಅವರನ್ನು ಇಳಿಸೋದು. ನಾನು ಹತ್ತಿ ನಿಂತಾದಮೇಲೆ ಅವ್ರನ್ನ ಕರ್ಕೊಂಡು ಹೋಗೋದು ಲೆವೆಲ್ ಇರುವ ಜಾಗದಲ್ಲಿ. ಹಾಗೆ ಇಲ್ಲಾಂದ್ರೆ ಒಂದು ವೇಳೆ ಬೀಳಿಸಿದ್ರೆ ಈಗಂತೂ ಕೈಕಾಲು ನಡುಕ್ತಾ ಉಂಟು ನನಗೆ. ಹಾಗೆ ಈಗ ಬಂದು ಗ್ಲೂಕೋಸ್ ನೀರೆಲ್ಲ ಮಾಡಿ ಕುಡಿದೆ, ಇಲ್ಲಾಂದರೆ ಆಗ್ತಿರ್ಲಿಲ್ಲ ನನಗೆ ಇವತ್ತು. ಅಪ್ಪನನ್ನು ಬಿಟ್ಟು ಬಂದೆ ಕೈ ಕಂಬಕ್ಕೆ. ಅವರಿನ್ನೂ ಕೆಲವೆಲ್ಲ ಕೆಲಸ ಮುಗಿಸಿ ಅವರಷ್ಟಕ್ಕೆ ಬರ್ಬೋದು. ನಾನು ಕರ್ಕೊಂಡು ಬರಲಿಕ್ಕೆ ಬರೋದಿಲ್ಲ ಅಂತ ಹೇಳಿದೆ. ಯಾಕಂದರೆ ನನಗೆ ಇಲ್ಲಿ ಸೊಪ್ಪಾಗಬೇಕು,
ಮತ್ತೊಂದು ಸ್ವಲ್ಪ ಬೇರೆ ಕೆಲಸ ಉಂಟು, ಮತ್ತು ಅದರಲ್ಲಿ ದನಗಳನ್ನು ಬದಲಿಸಬೇಕು. ಈಗ ಅವರನ್ನು ಹೋಗಿ ನೋಡಿ ಬರಬೇಕು. ನಾನೀಗ ಹೊರಟೆ ಅಷ್ಟೇ ಮನೆಯಿಂದ. ಮನೆಗೆ ಬಂದು ಒಂದು ಗ್ಲಾಸ್ ನೀರು ಕುಡಿದು ಸೀದಾ ಅವ್ರ ಹತ್ರನೇ ಹೋಗ್ತಿದ್ದೆ. ನನಗೆ ಆಗದೊಂದು ಹೆದರಿಕೆ ಆಗಿ ಉಂಟಲ್ಲ. ನಾನು ಒಂದು 1/4 ಗಂಟೆ ಹೊತ್ತು ಅಲ್ಲೇ ಕೂತಿದ್ದೆ. ಎಂತ ಅಂದರೆ ನನಗೆ ಎಂತ ಮಾಡೋದು ಅಂತಲೇ ಗೊತ್ತಾಗಿರಲಿಲ್ಲ. ಅಂದರೆ ಅವಳು ಒಂದು ನಿಮಿಷ ಎಲ್ಲ ತಗೊಂಡಾದಮೇಲೆ ಎದ್ದು ನಿಂತಳು. ನನಗೆ ಬಿಡಿಸ್ಲಿಕ್ಕೆ ಆಗ್ತಿರಲಿಲ್ಲ. ಅದು ಕಟ್ಟಿದ್ದು ಸಹ ಗಟ್ಟಿಯಾಗಿತ್ತು. ಓಡಿದ ಫೋರ್ಸಲ್ಲಿ ಅವಳು ಮಗಚಿದ್ದು, ಅಂದರೆ ಬಿದ್ದು ಅಲ್ಲಿಂದ ಪಲ್ಟಿಯದ್ದು. ಅಲ್ಲಿಂದ ಏಳಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಅವಳಿಗೆ, ದೊಡ್ಡ ದನ ಅಲ್ಲ. ಹಾಗೆ ದೇವರದ್ದು ಪುಣ್ಯಕ್ಕೆ ಎಂತ ಆಗಲಿಲ್ಲ. ಆಗೋದು ಸಹ ಬೇಡ, ನನಗೆ ಒಬ್ಬಳಿಗೆ ಆಗಲಿಕ್ಕೂ ಇಲ್ಲ. ಏನಾದರೂ ಆದರೆ ಇದು ಮಾಡಲಿಕ್ಕೆ. ಅಲ್ಲಿಂದ ಮನೆಗೆ ಬರಲಿಕ್ಕೆ ತುಂಬ ಕಷ್ಟ ಇತ್ತು. ಅಂದರೆ ಸ್ವಲ್ಪ ದೂರಕ್ಕೆ ಓಡಿದ್ರು ಇವತ್ತವರು. ಮತ್ತು ಮನೆಗೆ ಬಂದು ನಾನು ಕತ್ತಿ ತಗೊಂಡೋಗಿ ಬಳ್ಳಿಯನ್ನು ಕಡಿಯುವ ಅಂತ ಹೇಳುವಷ್ಟು ಸಹ ಟೈಮ್ ಇರಲಿಲ್ಲ. ಏನೋ ದೇವರ ಪುಣ್ಯಕ್ಕೆ ಅವಳು ಎದ್ದು ನಿಂತಳು. ಹಾಗೆ ಈಗೊಮ್ಮೆ ಹೋಗಿ ನೋಡಿ ಬರುವ, ಅಲ್ಲೇ ಸೊಪ್ಪು ಸಹ ಮಾಡುವ ಅಂತ ಅವರ ಹತ್ರನೇ ಹೋಗ್ತಿದ್ದೇನೆ. ನನಗೆ ಅದೊಂದು ಭಯ ಅಂದರೆ ಭಯ, ದನಗಳಿಗೆ ಏನಾದರೂ ಆಗ್ತದಾ ಅಂತೇಳಿ. ಮತ್ತು ನಾನು ಸಹ ಅಷ್ಟು ಸ್ಟ್ರೆಂತ್ ಇಲ್ಲ ನನಗೆ ಅವರನ್ನು ಹಿಡಿದು ನಿಲ್ಲಿಸುವ ಅಂತ. ಬರೀ ಬಾಯಲ್ಲಿ ಬೊಬ್ಬೆ ಹೊಡೆದು ಕಂಟ್ರೋಲ್ ಮಾಡ್ಬೋದು ಅಷ್ಟೇ. ಈಗೊಮ್ಮೆ ಹೋಗಿ ನೋಡಿ ಬರುವ ಎಂತ ಮಾಡ್ತಿದ್ದಾರೆ ಅಂತ. ತುಂಬ ದೂರ ಬಂದದಾಯ್ತಾ ಇವತ್ತು. ನನಗೆ ಇಲ್ಲಿ ಬರಲಿಕ್ಕೆ ನಿಜವಾಗಿ ಸಹ ಇಷ್ಟ ಇಲ್ಲ. ನಾನು ಈ ಕಡೆಗೆ ಒಂದು ಬರೋದು ಬೇಡ ಅಂತಲೇ ಅಂದ್ಕೊಳ್ಳಿದ್ವಿ ಯಾವಾಗಲೂ ಕೂಡ. ಇಲ್ಲಿಗೆ ಓಡಿ ಬರೋದು ಅವರು, ಎಂತ ಮಾಡಲಿಕ್ಕೂ ಆಗೋದಿಲ್ಲ. ಅಲ್ಲೆಲ್ಲೋ ಇದ್ದಾರೆ. ಈಗ ಕರ್ಕೊಂಡು ಬಂದು ಮನೆ ಹತ್ರಕ್ಕೆ ಇನ್ನೊಂದು ಸ್ವಲ್ಪ ಕಟ್ಟಿ ಹಾಕಿ ಆಚೆಗೆ ಕರ್ಕೊಂಡು ಹೋಗೋದು. ಹೇ ಇದಾವನಕ್ಕ, ಅವಳು ಇಲ್ಲಿಂದ ಇಲ್ಲಿ ಬಿದ್ದದ್ದು ಅಂತ, ಇಲ್ಲಿಂದ ಹೀಗೆ ಮಗಚಿದ್ದು ಉಲ್ಟಾ. ಏನೋ ಪುಣ್ಯಕ್ಕೆ ಅಂತ ಸಹ ಆಗಲಿಲ್ಲ. ಅದರಲ್ಲಿ ಇವರು ಸಹ ಇಲ್ಲ ನನಗೆ ಹೆಲ್ಪ್ ಮಾಡಲಿಕ್ಕೆ. ಮಂಗು ಹೋಗುವ, ಇನ್ನು ಆಚೆಗೆ ಹೋಗುವ ಆಯಿತಾ. ನಾನು ದನ ಕಟ್ಟಲಿಕ್ಕೆ ಬಂದಿದ್ದೆಲ್ಲ. ಇಲ್ಲಿ ಒಂದು ಗಿಡ ಉಂಟು ಕಾಫಿದು, ಇದರಲ್ಲಿ ಆಗಿದೆ ಅಂತೆ. ಅಂದರೆ ನಮ್ಮ ಮನೇಲಿ ಮುಂಚೆ ಇತ್ತು, ಅದರದ್ದೇ ಬೀಜ ಬಿದ್ದು ಗಿಡ ಅದ ಅಂತ ಗೊತ್ತಿಲ್ಲ. ಹಕ್ಕಿಗಳು ತಂದು ತಿಂದು, ನಾವ್ಯಾರು ತೆಗೆಯೋದಿಲ್ಲ, ಹಕ್ಕಿಗಳಿಗೆ ತಿನ್ನಲಿಕ್ಕಾಗ್ತದೆ. ಅಲ್ಲಿ ಸ್ವಲ್ಪ ಸುಮಾರು ಉಂಟು. ಅಲ್ಲಿ ಒಂದು ಗೆಲ್ಲಲ್ಲಿ ಉಂಟು ನೋಡಿ ಅಂತೆ. ಸೊಪ್ಪಾಯಿತು, ಸೊಪ್ಪು ಕಟ್ಟಿಟ್ಟು ಇನ್ನೊಂದು ಸಲ ಬದಲಿಸಿ ಮನೆಗೆ ಹೋಗ್ತಿದ್ದೇನೆ. ಆದರೆ ಟ್ರೈ ಮಾಡಬೇಕು ಹೊತ್ಕೊಂಡು ಹೋಗಲಿಕ್ಕೆ ಆಗ್ತದಾ ಅಂತ. ಇಲ್ಲಾಂದರೆ ಅಪ್ಪ ಬಂದ ಮೇಲೆ ಕರೆಯೋದು ಅವರನ್ನು. ಸೊಪ್ಪು ತಂದು ಹಟ್ಟಿಗೆ ಹಾಕಿದ್ದೆ, ಇಬ್ಬರ ಕಡೆಗೆ ಸಹ ಹಾಕಿದ್ದೇನೆ. ಮುಂಚೆಲ್ಲ ಇದು ಸಹ ಕವರ್ ಮಾಡುವಷ್ಟು ತರಲಿಕ್ಕೆ ಆಗ್ತಿತ್ತು. ಅದು ಯಾರಾದರೂ ಬಂದು ಹೊರಿಸಿದ್ರೆ, ಇವತ್ತು ನಾನೇ ತೊಗೊಂಡು ಬಂದೆಲ್ಲ. ಹಾಗೆ ನನಗೆ ಎಷ್ಟು ಆಗ್ತದೆ ಅಷ್ಟೇ ಕಟ್ಟಿದ್ದು, ಹೆರಿದದ್ದು ಕೂಡ ಅಷ್ಟೇ. ಹಾಗೆ ಆಯಿತು, ಇವತ್ತಿಗೆ ಸಾಕು. 3 ಗಂಟೆ ಚಹಾ ಕುಡಿತಾ ಇದ್ದೇವೆ. 3 ಗಂಟೆ ಅಲ್ಲ, ಈಗ 3:15 ಆಯಿತು. ಇವತ್ತು ಮಲಗಿ ಇದ್ದದ್ದು ಸ್ವಲ್ಪ ಲೇಟು. ಅಪ್ಪ ಬರುವಾಗ ಇವತ್ತು ರಸ್ಕ್ ತಗೊಂಡು ಬಂದಿದ್ದಾರೆ ಇವರಿಗೆ. ಮತ್ತು ಇದು ನಿನ್ನೆ ಫಂಕ್ಷನ್ನಿಗೆ ಒಂದು ಕಾರ್ಯಕ್ಕೆ ಹೋಗಿದ್ರಲ್ಲ, ಹಾಗೆ ಅಲ್ಲಿಂದ ಎಷ್ಟು ಕೊಟ್ಟು ಕಳಿಸಿದ್ದಾರೆ. ಖಾಲಿ ಎಂತ ಹೇಗೆ ಮಾಡಿ ಖಾಲಿ ಮಾಡೋದು ಗೊತ್ತಿಲ್ಲ. ಮೊನ್ನೆ ಅಕ್ಕ ತಂದದ್ದು ಉಂಟು, ಅದಕ್ಕಿಂತ ಮುಂಚೆ ಗಣಿ ತಂದದ್ದು ಉಂಟು, ಅದೆಲ್ಲ ಅಲ್ಲಿ ಉಂಟು. ಸೊ ಇದು ಈಗ ಸದ್ಯ ಖಾಲಿ ಮಾಡಬೇಕಷ್ಟೇ, ಇಲ್ಲದಿದ್ದು ಹಾಳಾಗ್ತದೆ. ಅದಕ್ಕೆ ಕಾಯ್ತಿದ್ದಾರೆ. ಟಿಂಕಿ ಕೂರ ಮತ್ತು ಶಂಭು ರಿಂಗಿದ್ದಾನೆ, ತಪ್ಪಿದ್ದಾಳೆ. ಅಚ್ಚೋಕ ನೆಟ್ಟ ಬಸಳೆ ನೋಡಿ, ಇದು ಇದಕ್ಕಿಂತ ಮೇಲೆ ಹೋಗಿದೆ. ಇದಕ್ಕಿನ್ನ ಅಪ್ಪ ಚಪ್ಪರ ಯಾವಾಗ ಹಾಕ್ತಾರೆ ಅಂತ ಗೊತ್ತಿಲ್ಲ. ನಾನು ಚಪ್ಪರ ಹಾಕ್ತೇನೆ ಅಂತ ಹೇಳಿದ್ದಾರೆ, ಆದರೆ ಇದು ಹೋಯಿತು ಅಂತ ಅನಿಸ್ತದೆ ನನಗೆ. ಯಾಕೆಂತ ಗೊತ್ತಿಲ್ಲ, ನೀರು ನಿಂತ ಎಂತ ಅಂತ ಹೀಗೆ ಆಗಿದೆ ನೋಡಿ ಅಂತ. ಇದು ಒಳ್ಳೆಯದುಂಟು, ಇದಕ್ಕೊಂದು ಚಪ್ಪರ ಹಾಕಬೇಕಷ್ಟೆ. ಇವತ್ತು ನಾನು ಸ್ವಲ್ಪ ತೆಂಗಿನಕಾಯಿ ಸುಳಿಬೇಕು ಅಂತ ಅಂದ್ಕೊಂಡದ್ದು. ಅಂದರೆ ಈಗ ತೆಂಗಿನಕಾಯಿ ಸಿಗ್ತಾ ಉಂಟು ಸುಮಾರು, ಹಾಗೆ ಸ್ಟಾಕ್ ಮಾಡಿ ಇಡೋದು ಬೇಡ ಅಂತ ಅಪ್ಪ ಮೊನ್ನೆ ಹೇಳಿದರು. ಸಾಧ್ಯದಷ್ಟು ಸುಳಿದು ಸೇಲ್ ಮಾಡು, ಅಂದರೆ ಮನೆಗೊಂದಿಷ್ಟು ಇಟ್ಕೊಂಡು ಅಂತ. ಹಾಗೆ ನಾನು ಒಂದು ಸ್ವಲ್ಪ ಸುಲಿದಿದ್ದೆ. ಅಷ್ಟೊತ್ತಾಗೂ ಅಪ್ಪ ಬಂದರು. ಮತ್ತು ಊಟದ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಊಟ ಎಲ್ಲ ಆಗಿ ದನಗಳನ್ನು ಅಪ್ಪನೇ 2 ಸಲ ಬದಲಿಸಿದರು. ಹಾಗೆ ಅವರು ತುಂಬ ಹುಲ್ಲಿರುವ ಕಡೆ ಕಟ್ಟಿಟ್ಟಂತೆ. ಹಾಗೆ ಈಗ ಇನ್ನೊಂದು ಸಲ ಕಟ್ಟಿ ನನ್ನ ಮನೆಗೆ ಬಂದು ಹುಲ್ಲು ಮಾಡಬೇಕು. ಆಮೇಲೆ ಒಂದು 5 ಗಂಟೆ ಆದಮೇಲೆ ಕರ್ಕೊಂಡು ಹೋಗುವ ಅಂತ. ಹೊಳೆಯಿಂದ ಆಚೆ ಕಟ್ಟಿದ್ದಾರೆ. ಅಲ್ಲಿ ಇದ್ದಾಳೆ ಅವಳು, ನಿಂತಿದ್ಲು. ನನಗೆ ಕೂತ ಹಾಗೆ ಕಾಣ್ತಾ ಇತ್ತು. ಅಂದರೆ ಅದು ಈ ಲೆವೆಲಲ್ಲಿ ನಡ್ಕೊಂಡು ಹೋಗ್ತಿದ್ವಿ. ಈಗ ಇದು ಇಷ್ಟು ಹೈಟ್ ಆಗಿದೆ. ಅಯ್ಯಮ್ಮ, ಗೊಂಡಿ ಅವಳ ಉಪದ್ರದಿಂದ ಆಯಿತು ನನಗೆ.
ಅದು ಸುತ್ತಿ ಹೋಗಿದೆ. ಇದನ್ನು ಫಸ್ಟ್ ಟೈಮ್ ನೋಡ್ತಿರೋದು. ಫಸ್ಟ್ ಟೈಮ್ ಅಂದರೆ ಈ ಸೊಪ್ಪು ಉಂಟಲ್ಲ, ಇದನ್ನು ಸುಮಾರು ಸಲ ನೋಡಿದ್ದೇನೆ. ಇದು ಚಿಕ್ಕ ಇರುವಾಗಲೇ ಎಲ್ದು ತೆಗೆದು ಸಾಯಿಸಿ ಬಿಡ್ತೇವೆ, ನಿಮಗೆ ಗೊತ್ತಿರ್ಬೋದು. ಇದು ತುರಿಸೋದಾಯ್ತಾ, ಎಂಥ ಹೆಸರು ಹೇಳ್ತಿರಿಂದ ಗೊತ್ತಿಲ್ಲ, ನಾವು ಆಕ್ರಿಕೆ ಅಂತೆಲ್ಲ ಹೇಳ್ತಾರಪ್ಪ. ಅದರಲ್ಲಿ ನೋಡಿ ಇದು ಕಾಯಿ ಹೂವು ಎಂಥದ್ದು ಆಗಿದೆ. ಇದನ್ನು ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಟೊಮೆಟೊದಾಗೆ ಉಂಟು ನೋಡಲಿಕ್ಕೆ, ಸೇಮ್ ಟೊಮೆಟೊದ ಜೂನಿಯರ್ ಥರ ಇದೆ. ಇದು ಕಾಯಿ ಅನ್ನಿಸ್ತದೆ ಇದರದ್ದು. ದೊಡ್ಡ ಬಳ್ಳಿ ಉಂಟು. ಈಗ ತಾಗಿಸೋಯ್ತು ನನಗೆ ದೇವ್ರೇ. ಒಳ್ಳೆ ಹುಲ್ಲುಂಟು, ಆದರೆ ಇಲ್ಲಿಗೆ ಬರಲಿಕ್ಕೆ ಕಷ್ಟ ಆಗ್ತಿತ್ತು. ಯಾಕಂದರೆ ಹೊಳೆಯಲ್ಲಿ ದಾಟಿ ಈಚೆ ಬರಬೇಕಿತ್ತು. ದಾಟಿ ಅಂದರೆ ಅವರಿಗೆ ನಮ್ಮ ತೋಟದ ಹತ್ತಿರವೇ, ಅಲ್ಲಿ ನೋಡಿ ಅಡಿಕೆ ಗಿಡ ಕಾಣ್ತುಂಟಲ್ಲ, ಅದು ನಮ್ಮ ತೋಟವೇ. ಆದರೆ ಒಂದು ಸ್ವಲ್ಪ ನೀರುಂಟಲ್ಲ, ಅದನ್ನು ನೋಡಿ ಭಯ ಆಗ್ತಿತ್ತು ಅಂತ ಗೊತ್ತಿಲ್ಲ. ಮತ್ತು ಹೊಳೆ ಎಲ್ಲ ಚೇಂಜ್ ಆಗಿದೆಲ್ಲ, ಹಾಗೆ ಅವರು ಬರ್ತಿರಲಿಲ್ಲ. ಅಪ್ಪ ಆಗ ಕರ್ಕೊಂಡು ಬಂದದ್ದಕ್ಕೆ ಬಂದಿದ್ದಾರೆ. ಅಪ್ಪನ ಧೈರ್ಯದಲ್ಲಿ ಬಂದರೆ ಎಂತಂತ ಗೊತ್ತಿಲ್ಲ. ಆದರೆ ಇಲ್ಲಿ ಅಂತೂ ತುಂಬ ಚೇಂಜ್ ಆಗಿ ಹೋಗಿದೆ. ಮುಂಚಿನ ಥರ ಎಂತ ಸಹ ಇಲ್ಲ. ಸುಮಾರು ಗಿಡ ಗಂಟಿಗಳು ಹುಟ್ಟಿಕೊಂಡಿದೆ. ಮತ್ತು ಅದು ತುರಿಸೋದುಂಟಲ್ಲ, ಅದು ಎಲ್ಲ ಕಡೆ ಉಂಟು ಬಳ್ಳಿ. ಸ್ವಲ್ಪ ತಾಗಿ ಹೋದರೆ ಕರೆಂಟ್ ಶಾಕ್ ಹೊಡೆದಾಗ ಆಗ್ತದೆ. ಹಾಗೆ ಅಂತೆ ನೋಡಿ, ಅಂತ ನೋಡ್ಕೊಂಡು ಹೋಗಬೇಕಾಗ್ತದೆ. ಅಪ್ಪ ಮುಂಚೆ ಕಟ್ಟಿದ್ದಲ್ಲಿ ಚೆಂದ ಮಾಡಿ ಮೇಯ್ದಿದ್ದಾರೆ. ಇನ್ನು ನನಗೆ ಹುಲ್ಲಾಗಿ ಅದನ್ನು ಮನೆಗೆ ಹಾಕಿ ಆಮೇಲೆ ಇವರನ್ನು ಬಂದು ಕರ್ಕೊಂಡು ಹೋಗೋದು. ಹಾಗೆ ಅಂದರೆ ಇಲ್ಲಿ ಕರ್ಕೊಂಡು ಬಂದರೆ ಮೇಯ್ಲಿಕ್ಕೆ ಸುಮಾರು ಉಂಟು, ಕರ್ಕೊಂಡು ಹೋಗೋದು ಕಷ್ಟ. ನಾನು ಒಬ್ಬನನ್ನು ಬಿಟ್ಟು ಬಂದಿದ್ದೆ ನೀರು ದಾಟಬೇಕಲ್ಲ ಅಂತ. ಇವ ನೋಡಿ ಹೇಗಾದರೂ ಮಾಡಿ ನೀರನ್ನು ದಾಟಬೇಕು ಅಂತೇಳಿ ಮರ ಹತ್ತಿ ನಿಂತಿದ್ದಾನೆ. ಆಗ್ತದಾ? ನಾನು ಹುಲ್ಲಿಗೆ ಬಂದದಲ್ಲ ಮಾರೆ. ಇವ ನೋಡಿ ಎಲ್ಲ ಕಡೆ ನಾನು ಬರ್ತೇನೆ ಅಂತ. ಕೂರ ವಾಟರ್ ಥೆರಪಿ ಆಯಿತಾ? ವಾಟರ್ ಥೆರಪಿ ಆಯಿತಾ? ಹೋಗುವ, ಮನೆಗೆ ಹೋಗೋದು. ನನ್ನ ದಿವಸ ಬಂದಿದ್ದಾನೆ. ಇನ್ನೊಂದು ಕತ್ತಿ ತೊಗೊಂಡು ಬರಬೇಕು ಹುಲ್ಲಿಗೆ. ಇಲ್ಲೆಲ್ಲಾದರೂ ಮಾಡ್ತೇನೆ ನಾನು ಹುಲ್ಲು. ಅಂದಿಜಾ ಹುಲ್ಲಾಯಿತು ಒಂದು ಕಟ್ಟ. ಇಲ್ಲಿ ಹೀಗೆ ಕ್ಲೀನ್ ಮಾಡಿ ಇರ್ತೇನು, ಹೀಗೆ ಹೋಗೋದು. ಇಲ್ಲೆಲ್ಲ ಅರ್ಧಂಬರ್ಧ ಉಂಟು. ಹೋಗುವನಾ? ನಂದಿ ಶಂಭುಗೆ ಒಂದು ಮಿಡತೆ ಸಿಗಲಿಲ್ಲ, ಸುಮ್ಮನೆ ಬಂದದ್ದು ಇವರು ಟೈಮ್ ವೇಸ್ಟ್ ಮಾಡಲಿಕ್ಕೆ. ಹೋಗುವ ನಂದಿ, ಹೋಗುವ ನಂದಿ. ಹುಲ್ಲಾಗಿ ನಾನು ಮನೆಗೆ ಹೋಗಿ ಬಚ್ಚಲಿಗೆ ಎಲ್ಲ ಬೆಂಕಿ ಹಾಕಿ, ಆಗ ಅಪ್ಪ ಬರೋಕ್ಕಿಂತ ಮುಂಚೆ ನಾನು ತೆಂಗಿನಕಾಯಿ ಸುಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಒಂದು 10 ಏನೋ ತೆಂಗಿನಕಾಯಿ ಸುಳಿದಾಗಿತ್ತು ಅಷ್ಟೇ. ಈಗ ಎಲ್ಲ ಕಂಪ್ಲೀಟ್ ಮಾಡಿ ಬಂದೆ. 65 ತೆಂಗಿನಕಾಯಿ ಇತ್ತು, ಅದರಲ್ಲಿ ಒಂದು 15 ತೆಂಗಿನಕಾಯಿ ಬಿಟ್ಟಿದ್ದೇನೆ. ಯಾಕಂದರೆ ನಾಳೆ ನಾಡಿದ್ದಿಂದ ಕೆಲಸ ಮನೆಯಲ್ಲಿ ಶುರುವಾದರೆ ಊಟಕ್ಕೆ ಸಾಂಬಾರಿಗೆಲ್ಲಕ್ಕೂ ಸಹ ತೆಂಗಿನಕಾಯಿ ಬೇಕಾಗ್ತದಲ್ಲ. ಹಾಗೆ ಈಗ ಡೈಲಿ ಬೀಳ್ತದೆ, ಆದರೂ ಕೂಡ ಒಂದು ವೇಳೆ ಪ್ರಿಕಾಷನಿಗೆ ಅಂತೇಳಿ ಎತ್ತಿಟ್ಟಿದ್ದೇನೆ. ಒಂದು 10 ತೆಂಗಿನಕಾಯಿ ಇಟ್ಟಿದ್ದೇನೆ. ಉಳಿದೆಲ್ಲ ಸುಳಿದೆ. ಯಾಕಂದರೆ ಅದರಲ್ಲಿ ಅದು ಮೊಳಕೆ ಬರ್ತಾ ಉಂಟು. ಮೊಳಕೆ ಬಂದದ್ದೇ ಒಂದು 5-6 ಸಿಕ್ಕಿತ್ತು ನನಗೆ. ಹಾಗೆ ಇನ್ನು ಮೊಳಕೆ ಬಂದರೆ ಅದು ಹಾಳಾಗ್ತದೆ. ಅದನ್ನು ಎಣ್ಣೆಗೂ ಮಾಡಲಿಕ್ಕೂ ಆಗೋದಿಲ್ಲ, ಕೊಬ್ಬರಿ ಮಾಡಲಿಕ್ಕೂ ಆಗೋದಿಲ್ಲ, ಸೇಲ್ ಮಾಡಲಿಕ್ಕೂ ಆಗೋದಿಲ್ಲ. ಹಾಗೆ ಆಗ್ತದೆ. ಅದಕ್ಕೋಸ್ಕರ ಸುಳಿದು ಗೋಣಿಯಲ್ಲೆಲ್ಲ ತುಂಬಿಸಿಟ್ಟಾಯಿತು. ಈಗ ದನಗಳನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದೆ ಹೊಳೆಗೆ. ಟಿಂಕಿ ನೋಡಿ, ಈಗ ಮೊನ್ನೆಯಿಂದೆಲ್ಲ ಮಳೆ ಇಲ್ಲಲ್ಲ, ಹಾಗೇನೋ ನೀರು ಸ್ವಲ್ಪ ಕಡಿಮೆ ಉಂಟು. ಇಲ್ಲಾಂದರೆ ಇಲ್ಲಿ ತನಕ ನೀರು ಬರ್ತದೆ. ಮೊನ್ನೆ ನೀರು ತುಂಬಿ ಹೋಗ್ತಿತ್ತಲ್ಲ, ಅಲ್ಲಿ ನೋಡಿ ಮಂಗಳಗೌರಿ, ಅವಳಿಗಿಂತ ಚೂರು ಮುಂದೆ ಅಲ್ಲಿ ಕಂದಕ ಕಾಣ್ತುಂಟಲ್ಲ, ಅಲ್ಲಿಂದ ಪಾಸ್ ಆಗ್ತಿದ್ದೆ ಅದು ನೀರು. ಇಲ್ಲೇ ಸ್ಟಾಕ್ ಆಗೋದು ನೀರು. ಹೊಳೆಯಲ್ಲಿ ಎಷ್ಟು ಕ್ಲೀನ್ ನೀರಿತ್ತು. ನಾನು ಹೊಳೆಯಿಂದ ಪಾಸಾಗಿ ಕರ್ಕೊಂಡು ಬಂದದ್ದು. ಇಲ್ಲಿ ಬಂದು ಇವಳು ನೀರು ಕುಡಿಯೋದು ಅಂತ ಈ ಚಿಕ್ಕವಳು. ಹೋಗುವ ಹೋಗುವ. ಟಿಂಕಿ, ಓಯ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನೇಚರನ್ನು ಇಷ್ಟಪಡೋರಿಗೆ, ಅಗ್ರಿಕಲ್ಚರನ್ನು ಇಷ್ಟಪಡೋರಿಗೆ ಇದನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ.
ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ @ಅನುಷಾ ಕೃಷ್ಣ ನಾಯಕ್ ಅಂತ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೆ ಸಹ ಬಾಯ್ ಬಾಯ್.